ಪಕ್ಕದಲ್ಲೇ ಇದ್ರಿ, ನಾವು ತುಂಬಾ ದೊಡ್ಡ ಸ್ಫೋಟಕವಾದಂತ ಸೌಂಡ್ ಬಂತು. ನಾವು ಸಡನ್ ಆಗಿ ನಮ್ಮ ಬ್ರದರ್ಸ್ ಎಲ್ಲ ಬಂದ ನೋಡಿದ ತಕ್ಷಣ ಒಂದು ಬ್ಲಾಕ್ ಸ್ಮೋಕ್, ದೊಡ್ಡ ಸ್ಮೋಕ್ ಕಾಣಿಸ್ತು. ಅದಾದ್ಮೇಲೆ ಏನಂತ ನೋಡಿದಾಗ ಒಂದು ಅರೌಂಡ್ 5 to 6 ಎಂಪ್ಲಾಯೀಸ್ಗೆ ಇಂಜುರೀಸ್ ಆಗಿತ್ತು. ಅದರಲ್ಲಿ ಒಬ್ಬರ ಹೆಸರು ಮೈಕ್ರೋಚಿಪ್ ಎಂಪ್ಲಾಯ್ ಸ್ವರ್ಣಾಂಬ ನಾರಾಯಣಪ್ಪ ಅಂತ ಒಬ್ಬರದು. ಅವ್ರಿಗೆಲ್ಲ ಈಗೆಲ್ಲ ಕೈ ಎಲ್ಲ ಸುಟ್ಟೋಗಿ ಮತ್ತೆ ಗಾಯಗಳೆಲ್ಲ ತುಂಬಾ ಜಾಸ್ತಿ ಆಗಿತ್ತು. ಅದಾದ್ಮೇಲೆ ಇನ್ನೊಂದು 4-5 ಜನಕ್ಕೆ ಹಾಸ್ಪಿಟಲ್ಗೆ, ಒಬ್ಬರಿಗೆ ಕಣ್ಣಿಗೆಲ್ಲ ಡ್ಯಾಮೇಜ್ ಆಗಿ, ಒಂದು ವಯಸ್ಸಾಗಿರೋ ಒಬ್ಬರಿಗೆ ಕಿವಿ ಎಲ್ಲ ಏಟಾಗಿ ರಕ್ತ ಸುರಿತಾ ಇತ್ತು. ಅಂತವ್ರನ್ನೆಲ್ಲ ಹಾಸ್ಪಿಟಲ್ಗೆ ರೆಫರ್ ಮಾಡಿದ್ವಿ. ಈ ಹೋಟ್ಲಲ್ಲಿ ರೆವೆನ್ಯೂ ಮಾತ್ರ ಕಲೆಕ್ಷನ್ ಮಾಡ್ತಾರೆ ಸರ್. ಇಲ್ಲಿ ಬರೋ ಗ್ರಾಹಕರಿಗಾಗ್ಲಿ ಕಸ್ಟಮರ್ಗಾಗ್ಲಿ ಏನು ಫೆಸಿಲಿಟೀಸ್ ಮಾಡಿಲ್ಲ. ಒಂದು ಪ್ರಿಕಾಷನರಿ ಮೆಜರ್ಸ್ ಏನೂ ತಗೊಂಡಿಲ್ಲ. ಒಂದು ಸಿಟ್ಟಿಂಗ್ ಫೆಸಿಲಿಟಿ ಬೇಡ ಸರ್. ಅಟ್ಲೀಸ್ಟ್ ಇಷ್ಟು ಜನ ಕ್ರೌಡ್ 4 ಕೋಟಿಯಿಂದ 5 ಕೋಟಿ ಕಲೆಕ್ಷನ್ ಮಾಡ್ತಾರೆ ಪ್ರತಿ ತಿಂಗಳಿಗೆ. ಒಂದು ಮೆಟಲ್ ಬ್ಯಾರಿಕೇಡ್ ಅಲ್ಲ ಡಿಟೆಕ್ಟರ್ಸ್ ಹಾಕೊಂಡೋಕೆ ಇವ್ರಿಗೆ ಇದಿಲ್ವಾ? ಸ್ಫೋಟ ಯಾವ್ದಾಗಿದೆ ಅಂತ ಗೊತ್ತಿಲ್ಲ, ಬಟ್ ಸ್ಫೋಟ ಆಗಿದೆ ಅಂತ ಕನ್ಫರ್ಮ್. ನಾವು ಎಲ್ಲೂ ಕೇಳ್ಪಟ್ಟಿಲ್ಲ ಅಂತ ದೊಡ್ಡ ಸೌಂಡ್ ಇಲ್ಲಿ ನಾವು ಕೇಳ್ಪಟ್ರಿ. ಅದು ಸೌಂಡ್ ಬಂದ ತಕ್ಷಣ ನಾವೆಲ್ಲ ಬಂದು ನೋಡಿದಾಗ ತುಂಬಾ ಹ್ಯೂಜ್ ದೊಡ್ಡ ಹೊಗೆ ಮಟ್ಟದಲ್ಲಿ ಕಾಣಿಸ್ತು ಸರ್. ಸುಮಾರು ಜನ ಗ್ರಾಹಕರಿದ್ರು, ನಾವೇ ಇದ್ವಿ. ನಾವು ನಮ್ಮ ಸ್ಥಳೀಕರೆಲ್ಲ ಇದ್ದು ಹಾಸ್ಪಿಟ್ಲಿಗೆಲ್ಲ ಯಾರು ಅವ್ರೇನು ಕೇರ್ ತಗೊಂಡಿಲ್ಲ. ನಾವೇ ಪಬ್ಲಿಕ್ ಆಟೋಗಳಲ್ಲಿ ಕಳ್ಸಿಕೊಟ್ವಿ. ಒಂದು 4 ಜನ ಹೆಂಗಸರಿದ್ರು, ಒಂದು 4 ಜನ ಗಂಡಸರಿದ್ರು. ಆಂಬ್ಯುಲೆನ್ಸು ಬಂದಿಲ್ಲ. ಎಲ್ಲ ಅಂದಿವೇನಲ್ಲಿ ಬರೋ ಆಟೋಗಳೆಲ್ಲ ಕಳ್ಸಿಕೊಟ್ವಿ. ಆದ್ರೆ ತುಂಬಾ ಭಯಂಕರವಾಗಿ ಶಬ್ದನೇ ಬಂತು. ಒಳಗಡೆ ನಾವು ನೋಡಿದ್ರಿ, ಆ ಮೇಡಮ್ ಅವರು ಅಲ್ಲೇ ಇದ್ದಾರೆ, ಯಾರು ಅವ್ರನ್ನ ರೆಸ್ಪಾನ್ಸ್ ಮಾಡಿಲ್ಲ. ಅವ್ರನ್ನ ಆ ತರ ಇತ್ತು. ಆಮೇಲೆ ನಾವೆಲ್ಲ ಬಂದು ಆ ಮೇಡಮ್ ಅವ್ರನ್ನ ಆಚೆ ಕಡೆ ಕರ್ಕೊಂಡ್ ಬಂದು ವಿತರಿಸ್ಕೊಂಡ್ವಿ. ಬೇಜವಾಬ್ದಾರಿ ಅಂದ್ರೆ ಏನಂದ್ರೆ ಅವರು 10,000 ಜನ ಇಲ್ಲಿ ಊಟ ಮಾಡ್ತಾರೆ. ಒಂದು ಏನಾನ ಅವ್ರು ಹೆಲ್ಪ್ ಇಲ್ಲಿ ಇರಬೇಕು, ಒಂದು ಆಂಬುಲೆನ್ಸು ಅದೆಲ್ಲ ಇರಬೇಕು. ಆ ಥರ ಏನಿಲ್ಲ. ಅವ್ರಿಗೆ ದುಡ್ಡು ಮಾಡಬೇಕು. ರಾತ್ರಿ 3 ಗಂಟೆನೂ ದುಡ್ಡು ಮಾಡಬೇಕು. ಅಲ್ಲಿ ಕಸ್ಟಮರ್ ಏನಿದೆಯೋ ಅದೆಲ್ಲ ಅವ್ರು ಮಾಡೋದಿಲ್ಲ. ಈ ಥರ ಇದೆ ಇಲ್ಲಿ ಪರಿಸ್ಥಿತಿ. ಎಲ್ಲಿ ಸರ್ ID ಕಾರ್ಡ್ ತೋರಿಸಿ ಸರ್. ಅದು ಸರ್ ತೋರಿಸಿ ID ಕಾರ್ಡು ಸರ್, ತೋರಿಸಿ ನೋಡಿ. ಈ ಎಂಪ್ಲಾಯಿಗೆ ಫ್ಯಾಟಲ್ ಆಗಿದೆ, ಏನು ರೆಸ್ಪಾನ್ಸಿಬಲ್ ಇಲ್ಲ, ಒಂದು ಪ್ರಿಕಾಷನರಿ ಮೆಜರ್ಸ್ ಇಲ್ಲ ಈ ಹೋಟ್ಲಲ್ಲಿ. ಸುಮ್ಮನೆ ಬರೀ ದುಡ್ಡು ಮಾಡ್ಕೊಡೋದು. ಆಯ್ತಾಯ್ತು ಕೊಟ್ಟೆ ನಂಬರ್ ಪ್ಲೇಟ್ ಹಾಕಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.